ಸಾರಿಗೆ ಇಲಾಖೆಯ ಹೊರಗುತ್ತಿಗೆ ನೌಕರರಿಗೆ ಸಂಬಳ ಸಿಗ್ತಾ ಇಲ್ಲ. 2 ತಿಂಗಳ ವೇತನ ಬಾಕಿ ಇದೆ. ಹೀಗಾಗಿ ಕರ್ತವ್ಯಕ್ಕೆ ಗೈರಾಗಿದ್ದಾರೆ ಚಾಲಕರು. ಯಾದಗಿರಿ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಬಸ್ ಚಾಲಕರು ಆಕ್ರೋಶಗೊಂಡಿದ್ದಾರೆ. ಹೊರಗುತ್ತಿಗೆ ಚಾಲಕರಿಗೆ ನೀಡೋ ಸಂಬಳದಲ್ಲೂ ಕಮಿಷನ್ ತಗೋತಾರೆ. ಸಂಬಳಕ್ಕಾಗಿ ಒತ್ತಾಯಿಸಿದ್ರೆ ಕೆಲಸದಿಂದ ತೆಗೆದು ಬಿಡ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ಬಾಕಿ ವೇತನ ನೀಡೋವರೆಗೂ ಬಸ್ ಓಡಿಸಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 150 ಜನ ಚಾಲಕರಿದ್ದಾರೆ, ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರು. ಇದೀಗ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ವಿರುದ್ಧ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಅಂದರೆ ಸರ್, ಇವಾಗ ಬೇರೆ ಕಡೆ ನಾವು ಸಾಲಾಗಿಲ್ಲ, ಬೇರೆ ಕಡೆ ಸಾಲ ಮಾಡ್ಕೋಬೇಕಾಗುತ್ತೆ ಸರ್. ಮಾಡ್ಕೊಂಡಿದ್ದೀವಿ ಆಲ್ರೆಡಿ, ಬೇರೆ ಕಡೆ ಸಾಲ ಮಾಡ್ಕೊಂಡು ತಿಂಗಳ ಬಡ್ಡಿ ಕಟ್ಕೊಂಡು 2 ತಿಂಗಳಿಂದ ಪೇಮೆಂಟ್ ಇಲ್ಲ. ಅದು ಸಂಬಂಧ ಅದು ನಂಬಿಟ್ಟು ಇವಾಗ ಬೇರೆ ಕಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ 10,000 20,000 ಸಾಲ ತೊಗೊಂಡು ಇವಾಗ 3 ರಂಗ್ ಬಡ್ಡಿ ಕಟ್ತಾಯಿದ್ವಿ. ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಯಾರು ಫೋನು ರಿಸೀವ್ ಮಾಡ್ತಾಯಿಲ್ಲ. ಏಜೆನ್ಸಿಯವರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಬರುತ್ತೆ ಆಯಿತು, ಇವತ್ತೆಲ್ಲ ನಾಳೆ ಬರುತ್ತೆ, ನಾಡ್ದು ಬರುತ್ತೆ ಅಂತ ಹಿಂಗೆ ಮಾಡ್ತಾ 2 ತಿಂಗಳಾಯ್ತು ಸರ್. ಇವಾಗ ನಾವು ಈಗ ಮಾಡ್ತಿರೋದು 3 ವರ್ಷ ಆಯಿತು. 3 ವರ್ಷದಿಂದ PF ಇಲ್ಲ, 1 ರೂಪಾಯಿನೂ ಅಕೌಂಟಿಗೆ ಜಮಾ ಇಲ್ಲ. ಕೇಳೋಕೆ ಹೋದರೆ ನೀವು ಬಾಂಡ್ ತೊಗೊಂಬರಿ, ಅದು ತೊಗೊಂಬರಿ ಅಂತ ಏಜೆನ್ಸಿಗೆ ನಿನ್ನೆ ಹೋಗಿ ಭೇಟಿಯಾಗಿದ್ದೀನಿ. ಭೇಟಿ ಆದ್ರೂ ಒಬ್ಬರು ರೆಸ್ಪಾನ್ಸ್ ಇಲ್ಲ ಸರ್. ಅಲ್ಲಿ ಪೂಜಾ ಏಜೆನ್ಸಿ ಅಂತ ಇವಾಗ ಹೊಸದು ಬಂದಿರೋದು ವಿಂಡೋಸನೇ ಇದೆ ಸರ್, ವಿಶ್ರಮ. ಆ ಏಜೆನ್ಸಿಯವರು ಒಬ್ಬರು ರೆಸ್ಪಾನ್ಸ್ ಇಲ್ಲ ಸರ್. ಇದು ಇವರು ಇಲ್ಲ, ಅವರು ಇಲ್ಲ ಸರ್. ಪೇಮೆಂಟ್ 23,000 ಹೇಳ್ತಾರೆ ಸರ್, ಮಾಡೋದು 17,000 15,000 18,000. ಒಂದು ಆಬ್ಸೆಂಟ್ಗೆ 900 ಕಟ್ ಆಗ್ತದೆ. ಒಬ್ಬರು ಕೇಳ್ತಾ ಇಲ್ಲ ಸರ್. ಅದು ಒಂದು ಆಬ್ಸೆಂಟ್ಗೆ 900 ಕಟ್ ಆಗ್ತದೆ. 18,000 ಬರುತ್ತೆ ಸರ್. ಇನ್ನು ಉಳಿದ್ರೆ ಸರ್ ಯಾರು ತಗೋತಾರೆ, ಯಾರು ನಡಬರ್ಕ್ ದಳ್ಳಾಳಿಯವ್ರು ಭಾಳ ಅವ್ರು ಸರ್ ಇದರಲ್ಲಿ.